ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ, ತನಿಖೆಗೆ ಎಷ್ಟು ಮಟ್ಟಿಗೆ ಆಗಿದೆ ಅಂತ. ಇದೇ ಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ಳ ಹೋಗ್ತಾನೆ ಇದೆ. ಕೇರಳ ಯೂಟ್ಯೂಬರ್ಗೆ SIT ಡ್ರಿಲ್ ಮಾಡಿದೆ ನಿನ್ನೆ. ಬುರುಡೆ ತನಿಖೆ ಎಂಟ್ರಿ ಆಗುತ್ತಾ ಹಾಗಾದ್ರೆ NIA? ಧರ್ಮಸ್ಥಳ ಪರ ಆಂಧ್ರ DCM ಬೆಂಬಲವನ್ನ ಕೊಟ್ಟಿದ್ದಾರೆ. ನಾಳೆ ಧರ್ಮಸ್ಥಳಕ್ಕೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಎಂಟ್ರಿ ಆಗುತ್ತೆ. ಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಇದು. ಕೇರಳ ಯೂಟ್ಯೂಬರ್ ಮನಾಫ್ನನ್ನ ತನಿಖೆಗೆ ಕರೆದಿದ್ದಾರೆ, ತನಿಖೆ ಕೂಡ ನಡೆಸಿದ್ದಾರೆ. ಬುರುಡೆ ತನಿಖೆಗೆ NIA ಎಂಟ್ರಿ ಆಗುತ್ತಾ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸಾಕಷ್ಟು ಜನ ಪ್ರೆಷರ್ ಹಾಕ್ತಾ ಇದ್ದಾರೆ ಬಿಜೆಪಿ ಅವರು, ಹಾಗೆ ಸಾಕಷ್ಟು ಜನ ಸ್ವಾಮೀಜಿ ಅವರು ಹೇಳ್ತಾ ಇದ್ದಾರೆ NIA ತನಿಖೆಯನ್ನ ಮಾಡಬೇಕಾಗತ್ತೆ. ಆಲ್ರೆಡಿ ಈಗ ಇಡೀ ತನಿಖೆಯನ್ನ ನಡೆಸ್ತಾ ಇದೆ ಮನಿ ಲಾಂಡ್ರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. NIA ಕೂಡ ಬರಬೇಕಾಗತ್ತೆ. ಈ ಷಡ್ಯಂತ್ರ ಯಾರದ್ದು ಏನು ಎಂತ ಎಲ್ಲವನ್ನು ಕೂಡ ತನಿಖೆಯನ್ನ ನಡೆಸಬೇಕಾಗತ್ತೆ. ಬುರುಡೆ ಕಥೆಯನ್ನ ಕಟ್ಟಿದ್ರಲ್ಲ, ಬುರುಡೆ ಬಿಟ್ಟಿದ್ರಲ್ಲ, ಅವ್ರೆಲ್ಲರೂ ಕೂಡ ಒಳಗಡೆ ಹಾಕ್ಬೇಕಾಗತ್ತೆ ಅಂತ ಈಗಾಗಲೇ ಸಾಕಷ್ಟು ಜನ ಕೂಡ ಅದನ್ನೇ ಕೇಳ್ಕೊಳ್ತಾ ಇದ್ದಾರೆ. ಸದ್ಯ ಈಗ ಇದೇ ವಿಚಾರಕ್ಕೆ ಈಗ ಆಂಧ್ರ ಕೂಡ ಎಂಟ್ರಿ ಕೊಡುತ್ತಾ? ಯಾಕಂತ ಹೇಳಿದ್ರೆ ಆಂಧ್ರ ಪ್ರದೇಶದ DCM ಪವನ್ ಕಲ್ಯಾಣ್ ಕೂಡ ನಾಳೆ ಧರ್ಮಸ್ಥಳಕ್ಕೆ ಬರ್ತಾರೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಸೊ ಧರ್ಮಸ್ಥಳ ಪರ ಹಾಗಾದ್ರೆ ಆಂಧ್ರ ಪ್ರದೇಶವು ಕೂಡ ಈಗ ಎಂಟ್ರಿ ಆಗುತ್ತಾ ಅಂತ. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಈಗ ಮನಾಫ್ ಏನು ಆರೋಪವನ್ನ ಮಾಡಿದ್ನಲ್ಲ ವಿಡಿಯೋ ಮುಖಾಂತರ, ಆ ಮನಾಫ್ನ ನಿನ್ನೆ ತನಿಖೆಗೆ ಒಳಪಡಿಸಿದ್ದಾರೆ. ಮನಾಫ್ ಕೂಡ ಸಾಕಷ್ಟು ಮಾತನಾಡಿದ್ದಾರೆ. ಫಸ್ಟ್ ಮೊನ್ನೆ ಬಂದಂತ ಸಂದರ್ಭದಲ್ಲಿ SIT ಹಿಂದಿನ ಬಾಗಿಲಿಂದ ಬಂದು ತನಿಖೆಯನ್ನು ಮಾಡ್ಕೊಂಡು ಹೋದ್ರು, ಮಾಧ್ಯಮದ ಮುಂದೆ ಮಾತಾಡೋಕೆ ಬಂದಿಲ್ಲ. ನಿನ್ನೆ ಫ್ರಂಟ್ ಸೈಡ್ ಇಂದಲೇ ಬಂದು ಮಾತಾಡ್ಕೊಂಡು ಹೋದ್ರು. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಯೂಟ್ಯೂಬರ್ ಅಭಿಷೇಕ್ ಇರ್ಬೋದು, ಮನಾಫು, ಇವರೆಲ್ಲ ಯೂಟ್ಯೂಬ್ ಇಂದ ನಮ್ಗೇನು ಆದಾಯ ಬರುತ್ತೆ ಅಂತ ಹೇಳ್ಕೊಂಡು ಅಪಪ್ರಚಾರಗಳನ್ನ ಮಾಡಿದ್ದಾರೆ ಅಂತ ಧರ್ಮಸ್ಥಳ ಪರದವರು ವಾದವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವೆಲ್ಲವೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಸಂಗತಿ. SIT ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ರೆ ತನಿಖೆ ವೇಗ ಕೂಡ ಪಡೆದುಕೊಂಡಿದೆ. ಅದು ಏನ್ ರಿಪೋರ್ಟ್ ಅನ್ನ ಕೊಡುತ್ತೋ ಆ ರಿಪೋರ್ಟ್ಗೆ ಅನುಗುಣವಾಗಿ ನಾವು ಮತ್ತೆ ಮಾತಾಡ್ತೀವಿ ಇದ್ರ ಬಗ್ಗೆ. ಎಸ್ ಓಕೆ. ಮುಂದೆ 5 ಬುರುಡೆಗೆ ಬಿಸಿನೀರು ಕಾಯಿಸಿದ SIT. ಈಗ ಮಟ್ಟಣ್ಣ ಜಯಂತ್ ಯೂಟ್ಯೂಬರ್ಸ್ಗೆ ಡ್ರಿಲ್. ನಂಗೆ ಯಾವುದೇ ಹೆದರಿಕೆ ಇಲ್ಲ ಎಂದ ಮಂಜುನಾಥ್. ನೋಡಿ, ಮೊಬೈಲ್ ಡೇಟಾ ರಿಟ್ರೀವ್ಗೆ SIT ಪ್ಲಾನ್. ನನಗೆ ಯಾವುದೇ ಹೆದರಿಕೆ ಇಲ್ಲ ಅಂತ ಮನಾಫ್ ಹೇಳಿದ್ದಾನೆ. ಮನಾಫ್ ನನಗೆ ಯಾವುದೇ ಹೆದರಿಕೆ ಇಲ್ಲ ಅಂತ ಅವನು ನೆನ್ನೆ ಹೇಳ್ತಾ ಇದ್ದಾನೆ. ನಾನು ಜಸ್ಟ್ ಇಲ್ಲಿ ಸುದ್ದಿ ಮಾಡಿದ್ದೀನಿ ಅಷ್ಟೇ, ಅದು ಬಿಟ್ಟು ನಾನು ಯಾವುದಕ್ಕೂ ಇಂಟರ್ಫಿಯರ್ ಆಗಿಲ್ಲ ಅಂತ ಆತ ಹೇಳ್ತಾ ಇದ್ದಾನೆ. ಮಟ್ಟಣ್ಣ ಜಯಂತ್ ಯೂಟ್ಯೂಬರ್ಸ್ಗೆ ಡ್ರಿಲ್ ಮಾಡ್ತಾ ಇರೋದು. ಮೊಬೈಲ್ ರಿಟ್ರೀವ್ಗೆ SIT ಪ್ಲಾನ್ ಮಾಡಿಕೊಂಡಿದೆ. ಬನ್ನಿ ಯೂಟ್ಯೂಬರ್ಸ್ಗೆ SIT ಯಾವ ರೀತಿ ಡ್ರಿಲ್ ಮಾಡ್ತಾ ಇದೆ ಪಾಯಿಂಟ್ಸ್ ನೋಡುವ. ಬುರುಡೆ ತೆಗೆಯುವ ವಿಡಿಯೋ ಕೊಟ್ಟಿದ್ಯಾರು ಅನ್ನುವಂಥ ಪ್ರಶ್ನೆಗಳನ್ನು ಮಾಡ್ತಾ ಇರೋದಿಲ್ಲಿ. 5 ಬುರುಡೆಗೆ ಬಿಸಿನೀರು ಕಾಯಿಸಿದೆ SIT. ಎಲ್ರಿಗೂ ಕೂಡ ಡ್ರಿಲ್ ಮಾಡ್ತಾ ಇರೋದು. ವಿಡಿಯೋ ಮಾಡುವಾಗ ನಾವು ಸಾಕ್ಷಿಯಾಗಿದ್ರಾ? ಬುರುಡೆ ತೆಗೆಯುವ ವಿಡಿಯೋ ಕೊಟ್ಟಿದ್ಯಾರು? ಬುರುಡೆ ಗ್ಯಾಂಗ್ ಸಂಪರ್ಕಕ್ಕೆ ನೀವು ಸಿಕ್ಕಿದ್ದು ಹೇಗೆ? ತಿಮ್ರೋಡಿ ಮನೆಯ ಮೀಟಿಂಗ್ಗೆ ನೀವು ಹೋಗಿದ್ರಾ? ಸುಜಾತ ಭಟ್ಗೂ ನಿಮಗೂ ಯಾವ ರೀತಿ ಸಂಪರ್ಕ? ಕೇರಳ ಮಾಧ್ಯಮಕ್ಕೂ ಈ ಗ್ಯಾಂಗು ಸಂಪರ್ಕ ಕೊಂಡಿಯಾಗಿದ್ರಾ? ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇರೋದು. ಯಾಕಂತಂದರೆ ಮನಾಫ್ ಅನ್ನೋನು ಇಲ್ಲಿ ಯಾವ ರೀತಿ ಆಗಿದೆ ನಿಕೇಶ್ ಅಂತಂದರೆ, ನಾನು ಧರ್ಮಸ್ಥಳ ಪ್ರಕರಣದೊಳಗೆ ಅಥವಾ ಇದರೊಳಗೆ ನಾನು ಎಂಟ್ರಿ ಆಗಿಲ್ಲ. ನಾನು ಕೇವಲ ಈ ಪ್ರಕರಣವನ್ನು ಅಥವಾ ಈ ವಿಚಾರವನ್ನು ನಾನು ಯೂಟ್ಯೂಬ್ನಲ್ಲಿ ಸುದ್ದಿ ಹೇಳಿದ್ದೇನೆ ಅಂತ ಈತ ಹೇಳ್ತಾ ಇದ್ದಾರೆ. ಆದರೆ ನನ್ನ ಪ್ರಶ್ನೆ, ಎಲ್ಲರೂ ಸುದ್ದಿ ಹೇಳ್ತಾ ಇದ್ದಾರೆ, ಯಾರಿಗೂ ಕಾಣದ ಬಂಗ್ಲೆಗುಡ್ಡದ ರಹಸ್ಯ ಊರಿಗೆ ಮುಂಚೆ ನಿನಗೆಂಗಪ್ಪ ಗೊತ್ತಾಯ್ತು? ನೀನೆಂಗಪ್ಪ ವಿಡಿಯೋ ಮಾಡಿದೆ? ಅದ್ರ ಬಗ್ಗೆ ತನಿಖೆ ಆಗಲಿ, ಮುನ್ನೋಡೋಣ. ಎಸ್, ಇನ್ನೊಂದು ಅಪ್ಡೇಟ್ಸ್. ಧರ್ಮಸ್ಥಳ ಕೇಸ್ NIಗೆ ವಹಿಸಲು ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇದೆ. ಧರ್ಮಸ್ಥಳ ಪ್ರಕರಣ ವಿಚಾರಕ್ಕೆ ಈಗ ಅಪ್ಡೇಟ್ ಇದು. NIಗೆ ವಹಿಸಬೇಕು ಅಂತ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ. ಧರ್ಮಸ್ಥಳ ಪ್ರಕರಣದ ತನಿಖೆಗೆ NIA ಎಂಟ್ರಿ ಆಗುತ್ತಾ? ಹಾಗಾದ್ರೆ ಅಮಿತ್ ಶಾ ಜೊತೆ ರಾಜ್ಯ ಬಿಜೆಪಿ ನಿಯೋಗ ಚರ್ಚೆಯನ್ನ ಮಾಡಿದೆ. ಸ್ವಾಮೀಜಿಗಳ ಭೇಟಿ ಬೆನ್ನಲ್ಲೇ ಬಿಜೆಪಿ ನಿಯೋಗ ಕೂಡ ಭೇಟಿ. ಇದು ಪ್ರಕರಣದಲ್ಲಿ ವಿದೇಶಿ ಫಂಡಿಂಗ್ ಆರೋಪಗಳು ಕೇಳಿ ಬರ್ತಾ ಇದೆ. ಇದರ ಹಿಂದೆ ರಾಷ್ಟ್ರ ವಿರೋಧಿ ಶಕ್ತಿಗಳ ಕೈವಾಡ ಇದೆ ಎನ್ನುವಂತ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಧರ್ಮಸ್ಥಳದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನಾವು ಅಮಿತ್ ಶಾ ಅವರಿಗೆ ಕೊಟ್ಟಿದ್ವಿ ಅಂತ ಬಿಜೆಪಿ ಹೇಳ್ತಾ ಇದೆ. ನೋಡಿ, ಈಗ ಧರ್ಮಸ್ಥಳದಲ್ಲಿ ಏನೇನಾಯಿತು ಇಲ್ಲಿ ತನಕ, ಮುಂದೆ ಧರ್ಮಸ್ಥಳದ ವಿರುದ್ಧವಾಗಿ ಯಾವ ರೀತಿಯಾಗಿ ಷಡ್ಯಂತ್ರವನ್ನ ನಡೆಸಲಾಗ್ತಾ ಇದೆ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ. ಸೊ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಪ್ರಯತ್ನವನ್ನ ನಡೆಸಲಾಗ್ತಾ ಇದೆ ಅಂತ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. ಸೊ ಇದೇ ವಿಚಾರಕ್ಕೆ ಈಗ NIA ತನಿಖೆಗೆ ಕೊಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದೆ. ನೋಡಿ, ಒಂದಷ್ಟು ಇದು NIAಗೆ ಹೋಗುತ್ತಾ ಅಥವಾ ಅಲ್ಲಿಗೆ ಹೋಗುತ್ತಾ ಇಲ್ಲಿಗೆ ಹೋಗುತ್ತಾ? ಓಕೆ, ಈಗ ಅಮಿತ್ ಶಾ ಅವರು ಕೂಡ ಅದನ್ನೇ ಹೇಳಿದ್ರು. ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ, NIA ತನಿಖೆ ಕೊಡುವ ಅಥವಾ CBI ಬೇಕಾದ್ರೆ CBI ಕೊಡುವ, ಆದ್ರೆ
SIT ಏನ್ ರಿಪೋರ್ಟ್ ಕೊಡುತ್ತೆ ಅದಕ್ಕೆ ಅನುಗುಣವಾಗಿ ಮತ್ತೆ ಚರ್ಚೆ ಮಾಡೋಣ ಅಂತ. ಯಾಕಂತ ಹೇಳಿದ್ರೆ SIT ಈಗ ಏನಾದ್ರು ಕೊಟ್ಟಂತ ಸಂದರ್ಭದಲ್ಲಿ ಅದು ವಿರುದ್ಧವಾದ್ರೆ, ಧರ್ಮಸ್ಥಳ ವಿರುದ್ಧವಾದ್ರೆ ಬಿಜೆಪಿಯವರು ಮತ್ತೆ ಈಗ ಸಿಡಿದು ಹೇಳ್ತಾರೆ NIA ತನಿಖೆ ಮಾಡಿದ್ದೆ ಸರಿಯಲ್ಲ ಅಂತ. ಸಪೋರ್ಟ್ ಆದ್ರೆ ಸುಮ್ಮನಿರ್ತಾರೆ. ನೋಡೋಣ ಏನಂತ ಹೇಳ್ಕೊಂಡು ಅದ್ರ ಬಗ್ಗೆನೂ ಕೂಡ ಕೂಲಂಕುಷ ತನಿಖೆ ಮಾಡಿ ಮತ್ತೆ ಕೊಡೋಣ. NIA ಆದ್ರೆ NIA, CBI ಆದ್ರೆ CBI ಅಂತ ಹೇಳಿದ್ರು ಅಮಿತ್ ಶಾ. ಓಕೆ, ಎಸ್